ಕ್ಯೂಟು. ಕ್ಯೂಟು. ಹಾಯ್ ಡಿಯರ್ಸ್, ನನ್ನ ಇನ್ನೊಂದು ಜೀವನ ಶೈಲಿಯ ಮತ್ತೊಂದು ದಿನ ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಊರಿಗೆ ಹೋದಾಗ ಎಳ್ನೀರು ತೊಗೊಂಡು ಬರ್ತೀವಿ ನಾವು. ಔಟ್ಸೈಡಲ್ಲಿ ಇಲ್ಲಿ ಸದ್ಯಕ್ಕೆ ತುಂಬ ಕಮ್ಮಿ ಎಳ್ನೀರು ತೊಗೊಂಬಂದು ಕುಡಿಯೋದು. ಊರಿಗೆ ಹೋದಾಗ ಸ್ವಲ್ಪ ಜಾಸ್ತಿ ತಂದುಬಿಡ್ತಾರೆ, ಅದನ್ನು ಕುಡಿತೀವಿ. ಸರಿ, ರಾಂಗ್ ಅದರಲ್ಲೇನು ಬರಲ್ಲ, ಇದ್ರಲ್ಲಿ ನೋಡ್ಬೇಕು. ಇನ್ನು ಈ ವಾರ ಲಾಂಗ್ ವೀಕೆಂಡ್ ಬಂದಿದೆ. ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ ರಜಾ ಇದೆ. ಹಾಗಾಗಿ ಅಮ್ಮನ ನೋಡ್ಕೊಂಡು ಬರೋಣ, ಸ್ವಲ್ಪ ದಿನ ಇದ್ಬಿಟ್ಟು ಅಂತ ಹೇಳಿಬಿಟ್ಟು ಅಮ್ಮ ಮನೆಗೆ ಹೊರಟಿದ್ವಿ. ಸುಮಾರು ದಿನ ಆಗಿತ್ತು ಹೋಗಿರಲಿಲ್ಲ. ಹಾಗೆ ಸ್ವಲ್ಪ ಏನೋ ಮೈಕೈ ನೋವು ಅಂತ ಹೇಳಿಬಿಟ್ಟು ಅವರು ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದಿದ್ದರು. ಸರಿ, ವಿಚಾರಿಸ್ಕೊಂಡು ನೋಡ್ಕೊಂಡು ಬರೋಣ. ಆಮೇಲೆ ನಾನು ಈ ಬ್ಯುಸಿಯಲ್ಲಿ ಹೋಗಿ ಸ್ಟೇ ಆಗೋಕ್ಕಾಗಿರಲಿಲ್ಲ ಅಮ್ಮ ಮನೆಯಲ್ಲಿ. ಸೊ ಬನ್ನಿ, ಏನು ಮಾಡ್ತೀರಾ, ಎಷ್ಟೊಂದು ದಿನ ರಜಾ ಇದೆ ಅಂತ ಅವರು ಕೂಡ ಕರೀತಾ ಇದ್ರು. ಸರಿ, ಮಕ್ಕಳನ್ನೆಲ್ಲ ರೆಡಿ ಮಾಡ್ಕೊಂಡು ಹೊರಡ್ತಾ ಇದ್ದೀನಿ. ಈ ವ್ಲಾಗ್ ಬಂದುಬಿಟ್ಟು ಶನಿವಾರ, ಭಾನುವಾರ, ಸೋಮವಾರದ 3 ದಿನದ ಮಿಕ್ಸ್ ಆಗಿರುತ್ತೆ. ಬೆಳಗ್ಗೆ ಎದ್ದು ಬೇಗ ಎಲ್ಲ ಕೆಲಸ ಮಾಡ್ಕೊಂಡು, ಇನ್ನು ವಾರ ಆಗಿದ್ದರಿಂದ ನಾನು ಎಲ್ಲ ಪೂಜೆ ಮಾಡ್ಕೊಳ್ತಾ ಇದ್ದೆ. ಶುಕ್ರವಾರ ರಜಾ ಇತ್ತು, ನಾನು ಹೋಗಿರಲಿಲ್ಲ, ಸ್ವಲ್ಪ ಕೆಲಸ ಅಂತ ಅಲ್ಲೇ ಉಳ್ಕೊಂಡೆ. ಇನ್ನು ಶನಿವಾರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ವಾರ ಮಾಡಿಕೊಂಡು ಹೊರಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ರಜಾ ಇರೋದ್ರಿಂದ ಪ್ರೀತಮ್, ಪ್ರಗತಿ ಎಲ್ಲ ಆರಾಮಾಗಿ ಆಟ ಆಡ್ಕೊಂಡು ಕಾಲ ಕಳೀತಾ ಇದ್ರು. ವಾರ ಅಂದ ತಕ್ಷಣ ಸ್ವಲ್ಪ ನಾನು ಅಡುಗೆ ಮನೇಲಿ ಕೆಲಸ ಕಡಿಮೆ ಆಗಿಬಿಡುತ್ತೆ, ಗೊತ್ತಿಲ್ಲ, ಎಲ್ಲರ ಮನೇಲೂ ಹೀಗೆ ಅಂತ ಅಂದ್ಕೊಳ್ತೀನಿ. ಕ್ಲೀನಿಂಗು, ಪೂಜೆ, ಅದು ಇದು ಅನ್ನೋ ಟೆನ್ಷನಲ್ಲಿ ಬ್ರೇಕ್ಫಾಸ್ಟು ಜಾಸ್ತಿ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಸಿಂಪಲ್ಲಾಗಿ ರಾತ್ರಿನೇ ಎಲ್ಲ ಮಿಕ್ಸ್ ಕಾಳನ್ನ ನೆನೆ ಹಾಕಿದ್ದೆ. ಅದನ್ನು ಬಾಯ್ಲ್ ಮಾಡಿಬಿಟ್ಟು ಒಂದು ಸಲಾಡ್ ಥರ ಮಾಡಿ ಕೊಡ್ತೀನಿ. ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಟಮಿ ಫುಲ್ ಆದಂಗೆ ಅನಿಸುತ್ತೆ, ಹಾಗಾಗಿ ಅದನ್ನು ಮಾಡ್ಕೊಳ್ತೀನಿ. ಮತ್ತು ಕ್ವಿಕ್, ಜಾಸ್ತಿ ಬೇಯಿಸೋದು, ಒಗ್ಗರಣೆ ಹಾಕೋದು ಏನೂ ಇರೋದಿಲ್ಲ. ಹಾಗೆ ನಾನು ಕೌಂಟರ್ ಟಾಪ್ಗೆ ಆರ್ಗನೈಸ್ ಮಾಡೋದಕ್ಕೆ ಈ ಒಂದು ಆರ್ಗನೈಸರ್ನ ಬುಕ್ ಮಾಡಿದ್ದೆ. ನೋಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ ಅಂತ ಅನ್ನಿಸ್ತು. ವೈಟ್ ಕಲರ್ ನಂಗೆ ಇಷ್ಟ ಆಗಿತ್ತು, ಬಟ್ ನನಗೆ ಗೊತ್ತಿಲ್ಲ, ಬ್ಲ್ಯಾಕಿಗೆ ಹೋಗುತ್ತೆ ಯಾವಾಗಲೂ. ನೆಕ್ಸ್ಟ್ ಕೌಂಟರ್ ಟಾಪ್ ವೈಟ್ ಇದ್ದರೆ ಬ್ಲ್ಯಾಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ. ಆ ಕಾರ್ನರಲ್ಲಿ ಕಾಫಿ ಟೀ ಇದೇನು ಬಾಕ್ಸಸ್ ಎಲ್ಲ ಇಟ್ಟಿದ್ನಲ್ಲ, ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಒಂಥರ ಮೆಸ್ಸಿ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ನಾನು ಇದನ್ನು ರಿಪ್ಲೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ. ಆದರೆ ನನಗೆ ಇದನ್ನು ಆ ಸೈಡ್ ಇಟ್ಬಿಟ್ಟು ಅದನ್ನು ಈ ಸೈಡ್ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಎರಡನ್ನೂ ಕೂಡ ಆ ಕಡೆ ಈ ಕಡೆ ಮಾಡಿದ್ದೀನಿ. ಬೇಕಂತ ಅಂದರೆ ಸಮ್ಟೈಮ್ ಈ ಕಡೆ ಸ್ವಲ್ಪ ದಿನ, ಆ ಕಡೆ ಸ್ವಲ್ಪ ದಿನ ಇಟ್ಕೋಬೋದು, ಅಂದರೆ ಚೇಂಜಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಒಂದಿಷ್ಟು ಚೇಂಜಸ್ ಎಲ್ಲ ಮಾಡಿದೆ, ಈ ಥರ ಕಾಣಿಸ್ತಾ ಇದೆ. ಚೆನ್ನಾಗಿದೆ ಅಂತ ಅನ್ನಿಸ್ತು. ಕಾಫಿ ಟೀ ಶುಗರ್ದೇನು ಬಾಕ್ಸ್ ಇದೆ, 1 kg ಹಾಗೆ ಕರೆಕ್ಟಾಗಿ ಅಷ್ಟು ಕರೆಕ್ಟಾಗಿ ಫಿಲ್ ಆಗೋ ಥರ ಇತ್ತು ಜಾಗ. ಒಂದು ಕೆಟಲ್ ಇತ್ತು, ಮತ್ತು ಸಾಲ್ಟ್ ನಾನು ಜಾಸ್ತಿ ಯೂಸ್ ಮಾಡೋದ್ರಿಂದ ಅದನ್ನ ಅಲ್ಲಿಟ್ಟೆ. ಇನ್ನು ಈ ಕಡೆ ಬಂದುಬಿಟ್ಟು ಇದನ್ನೆಲ್ಲ ಇಟ್ಟಿದ್ದೀನಿ. ಇನ್ನು ಆಯಿಲ್ ಡಿಸ್ಪೆನ್ಸರ್ ಸ್ವಲ್ಪ ಒಂದು 2 ಬಾಟಲ್ ಏನೋ ಪ್ರಗತಿ ಹೊಡೆದಾಕಿದ್ರು. ಕುಕ್ಕಿಂಗ್ ಎಲ್ಲ ಟ್ರಯಲ್ ನಡೀತಾ ಇರುತ್ತಲ್ಲ ಮನೆಯಲ್ಲಿ, ಹಾಗಾಗಿ ಆಯಿಲ್ ಡಿಸ್ಪೆನ್ಸರ್ ಎಲ್ಲ ಹೊಡೆದೋಗಿದೆ, ಅದನ್ನು ಕೂಡ ಬುಕ್ ಮಾಡಬೇಕು. ಇಲ್ಲಿ ನಾನು ಎಷ್ಟು ಕಾಳು ಹಾಕಿದ್ದೀನಿ ಅಂತಂದರೆ, ರೆಡ್ ಬೀನ್ಸ್ ಹಾಕಿದ್ದೀನಿ, ಕಡಲೆಕಾಳು ಹಾಕಿದ್ದೀನಿ, ಹೆಸರು ಕಾಳು ಹಾಕಿದ್ದೀನಿ. ಈ 3 ಕಾಳು ಸಾಕಾಗುತ್ತೆ. ಪ್ರೋಟೀನ್ ರಿಚ್ ಇರೋವಂಥ ಒಂದು ಬ್ರೇಕ್ಫಾಸ್ಟು. ಬೆಳಗ್ಗೆನ ಬ್ರೇಕ್ಫಾಸ್ಟ್ಗೆ ಬೇಗ ಏನಾದರೂ ಮಕ್ಳಿಗೆ ಮಾಡಿಕೊಡ್ಬೇಕು ಅಂತಂದರೆ ಈ ಥರ ಕಾಳೇನಾದರೂ ನೆನಾಕಿ ಇಟ್ಕೊಂಡ್ಬಿಟ್ರೆ ಸಲಾಡಾದರೂ ಮಾಡಿಕೊಡ್ಬೋದು. ಇಲ್ಲ ಸುಮ್ಮನೆ ಉಪ್ಪಾಕಿ ಹಾಗೆ ಬೇಯಿಸ್ಕೊಟ್ರು ಚಿಕ್ಕ ಮಕ್ಳಿಗೆ ಇಷ್ಟ ಆಗುತ್ತೆ, ತಿಂತಾರೆ. ಅಂದರೆ ಪ್ರೀತಮ್ ಏಜಿನ ಮಕ್ಳಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕಂತಂದರೆ ಏನೇನೋ ಕೊಡೋದಕ್ಕಿಂತ ಈ ಥರ, ಇಲ್ಲಾಂದರೆ ಕಡಲೆ ಬೀಜ ನೆನಾಕ್ಬಿಟ್ಟು ಉಪ್ಪು ಹಾಕಿ ಬೇಯಿಸ್ಕೊಟ್ರೆ ಅದು ಕೂಡ ಮಕ್ಳಿಗೆ ಒಳ್ಳೆ ಸ್ನ್ಯಾಕ್ಸ್ ಆಗುತ್ತೆ. ಸುಮ್ಮನೆ ಏನೇನೋ ಕೊಡಬೇಕಂತನೂ ಏನಿರೋದಿಲ್ಲ, ಮನೇಲಿ ಏನಿದೆಯೋ ಅದನ್ನೇ ಮಾಡಿಕೊಟ್ರೂ ಆಗುತ್ತೆ. ಇನ್ನು ಕಾಫಿ ರೆಡಿ ಮಾಡ್ತಾಯಿದ್ದೀನಿ. ಕಲ್ಸಕ್ಕರೆ ತೊಗೊಂಡು ಬಂದಿದ್ವಿ ಲಾಸ್ಟ್ ಟೈಮ್ ಸಿಟಿ ಮಾರ್ಕೆಟ್ಗೆ ಹೋದಾಗ, ಅದನ್ನು ಪೌಡರ್ ಮಾಡೋದಕ್ಕೂ ಟೈಮ್ ಇಲ್ಲ. ಇದು ಕಾಳಿಗೆ ಏನಂತಂದರೆ ಮಿಕ್ಸ್ ಕಾಳು, ಜಾಸ್ತಿ ಏನು ಟೈಮು ತೊಗೊಳ್ಳೋದಿಲ್ಲ, ಜಾಸ್ತಿ ಇಂಗ್ರೀಡಿಯೆಂಟ್ಸು ಇಲ್ಲ. ಈರುಳ್ಳಿ ಕಟ್ ಮಾಡಿದ್ದೀನಿ, ಟೊಮೊಟೊ ಕಟ್ ಮಾಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಆಲ್ರೆಡಿ ಹಾಕಿ ಬೇಯಿಸಿದ್ದೀನಿ. ಸಾಲ್ಟೇಜ್ ಅನಿಸಿದ್ರೆ ಮತ್ತೆ ಸ್ವಲ್ಪ ಉಪ್ಪು ಹಾಕ್ಕೋಬೋದು. ಅದಕ್ಕೆ ಒಂದಿಷ್ಟು ಮೊಸರು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ಇಷ್ಟೇ, ಇದನ್ನು ಮಿಕ್ಸ್ ಮಾಡಿ ಒಂದು ಬೌಲಲ್ಲಿ ಹಾಕಿ ಕೊಟ್ಟರೆ ಸಲಾಡ್ ರೆಡಿ ಆಗುತ್ತೆ. ಇದರ ಟೇಸ್ಟೇ ತುಂಬ ಡಿಫ್ರೆಂಟ್ ಆಗಿರುತ್ತೆ. ನೀವು ಟ್ರೈ ಮಾಡಿ. ಏನು ಅಂತ ಅಂದರೆ ತಿನ್ನೋಕ್ಕೆ ಆಗಲ್ಲ ಆ ಥರ ಎಲ್ಲ ಇರಲ್ಲ,
ಟೇಸ್ಟಿಯಾಗಿರುತ್ತೆ. ಖಂಡಿತ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಪ್ರೀತಮ್ ಕೂಡ ಇದು ಫೇವ್ರೇಟು, ತಿಂತಾನೆ. ಪ್ರಗತಿಗೆ ಪ್ರೀತಮ್ಗೆ ಹೇಳ್ಬಿಟ್ಟು ಒಂದು ಬೌಲಲ್ಲಿ ಹಾಕ್ಕೊಟ್ಟೆ. ಇನ್ನು ನಾನು ಕೂಡ ತೊಗೊಂಡೆ. ನೆಕ್ಸ್ಟ್ ಮನೆ ಕೆಲಸ ಮಾಡೋದಕ್ಕೆ ನನಗೂ ಕೂಡ ಹೆಲ್ಪ್ ಆಗುತ್ತಲ್ವ, ಬೇಗ ಬೇಗ ಫಿನಿಶ್ ಮಾಡ್ಕೋಬೋದು. ಇದು ಬಂದ್ಬಿಟ್ಟು ಪ್ಲ್ಯಾಂಟ್ಗೆ ಹಾಕೋ ಸ್ಪ್ರೇ. ಇದನ್ನು ಸ್ಪ್ರೇ ಹಚ್ಚೋದ್ರಿಂದ ಎಲೆಗಳೆಲ್ಲ ತುಂಬ ಶೈನಿಂಗ್ ಆಗಿರುತ್ತೆ. ಸಣ್ಣ ಸಣ್ಣ ಹುಳಗಳು ಹಾರಾಡ್ತಾ ಇರ್ತದಲ್ಲ, ಅದೆಲ್ಲ ಕೂಡ ಕಮ್ಮಿ ಆಗುತ್ತೆ. ಸೊ ಹಂಗಾಗಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಒಂದೊಂದೇ ಎಲೆ ಒರ್ಸೋಕ್ಕಾಗಲ್ಲ ಅಂತ ಹೇಳಿ ಅದನ್ನೇ ಸ್ಪ್ರೇ ಮಾಡಿಬಿಡ್ತೀನಿ. ಇನ್ನು ಪ್ರೀತಮ್ಗೆ ಫ್ರೆಶ್ ಅಪ್ ಮಾಡ್ಕೊಂಡು ಸ್ನಾನ ಮಾಡಿಸ್ಕೊಂಡು ಬಂದೆ. ಅವನ್ನ ರೆಡಿ ಮಾಡಿಬಿಟ್ಟು ಮಲಗಿಸ್ಬಿಡೋಣ, ನೆಕ್ಸ್ಟ್ ನಾವು ಹೊರಡೋಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ. ಚಿನ್ನು ಆರಾಮಾಗಿ ಹೋಗ್ಬೇಕಂತ ಹೇಳ್ಬಿಟ್ಟು ಸುಮಾರು ದಿನ ಅಂದ್ಕೊಳ್ತೀನಿ. ಬಟ್ ಹೆಂಗಿರುತ್ತೆ ಗೊತ್ತಾ, ವಾರ ಮಾಡೋ ಟೈಮಲ್ಲಿ ಕೆಲಸ ಎಷ್ಟು ಮಾಡಿದ್ರೂ ಮುಗಿಯೋದಿಲ್ಲ, ಅಷ್ಟು ಲೇಟ್ ಆಗುತ್ತೆ. ನಮ್ಮಮ್ಮ ಅಂತೂ ಫೋನ್ ಮಾಡಿ ವೆಯ್ಟ್ ಮಾಡಿ ಕಾಯ್ತಾನೆ ಇರ್ತಾರೆ, ಬರ್ತೀರಾ, ಹೊರಟ್ರಾ, ಬರ್ತಾ ಇದ್ದೀರಾ ಅಂದರೆ ಅವ್ರಿಗೊಂದು ಟೆನ್ಷನ್ನು, ಹೊರಟ್ರೇನೋ, ಇಷ್ಟೊತ್ತಾದರೂ ಬರಲಿಲ್ಲ, ಏನು ಅಂತ ಹೇಳಿ. ಸೊ ನಾನು ಮನೆಗೆ ಹೋಗೋ ತನಕ ನಮ್ಮಮ್ಮಂಗೆ ಒಂಥರ ಟೆನ್ಷನ್ ಇದ್ದೇ ಇರುತ್ತೆ. ಅಂದರೆ ನಾನು ಸಾಮಾನ್ಯವಾಗಿ ಈ ಥರ ಏನಾದರೂ ದೂರ ಹೋಗ್ತೀನಿ, ಒಬ್ಬಳೇ ಹೋಗ್ತೀನಿ ಅಂತಂದರೆ ಪೂಜೆ ಮಾಡೇ ಹೋಗ್ತೀನಿ. ಅದು ಒಂಥರ ಸಮಾಧಾನ ನನಗೆ, ಏನೋ ಒಂಥರ ಸಮಾಧಾನ, ಓಕೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಹಾಗಾಗಿ ನಾನು ಶನಿವಾರ ಬೇರೆ ಆಗಿತ್ತಲ್ಲ, ಪೂಜೆ ಮಾಡಿಬಿಟ್ಟೆ ಹೋಗೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ. ಎಲ್ಲ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ರಂಗೋಲೆ ಹಾಕಿ ಆಮೇಲೆ ಪೂಜೆ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಸ್ವಲ್ಪ ಲೇಟ್ ಆಯಿತು, ಯಾಕೆ ಅಂತಂದರೆ ಹಿಂದಿನ ದಿನ ಒಂದು ವಿಡಿಯೋ ಇತ್ತು. ನಾನು ಇನ್ನು 3 ದಿನ ಅಮ್ಮ ಮನೆಗೆ ಹೋದರೆ ಒಂದು ವಿಡಿಯೋನಾದರೂ ಹಾಕಬೇಕಲ್ವಾ ಅಂತ ಹೇಳಿಬಿಟ್ಟು ಎಲ್ಲ ಎಡಿಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ನಾನು ಹೊರಟೆ. ಹಂಗಾಗಿ ನೈಟು ಲೇಟಾಗಿ ಮಲ್ಕೊಂಡಿದ್ದಕ್ಕೆ ನನಗೆ ಎಚ್ಚರ ಆಗಿಲ್ಲ. ಬೆಳಗ್ಗೆ ಸ್ವಲ್ಪ ತಡ ಆಯಿತು. ಇದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ತುಂಬಾ ಲೇಟ್ ಆಗೋಯಿತು. ಹಿಂಗೋ ಎಲ್ಲ ಆಯಿತು, ಪೂಜೆ ಮಾಡೋದು ಒಂದೇ ಬಾಕಿ ಇರೋದು. ಪ್ರೀತಮ್ ಚಂದ ನಿದ್ದೆ ಮಾಡ್ತಾಯಿದ್ದ, ಬಿಸಿ ಬಿಸಿ ನೀರು ಸ್ನಾನ ಮಾಡಿಸಿದ್ನಲ್ಲ. ಸೊ ಹಂಗಾಗಿ ನನಗೇನು ಕಷ್ಟ ಆಗಲಿಲ್ಲ, ಮುಗಿಸ್ಕೊಂಡೆ. ಅದೇನದು? ಹೋಗೋಣ, ಎಲ್ಲೋಗೋಣ ಹೇಳೋ. ಅಮ್ಮ ಮನೆಗೆ ಹೋಗೋಣ. ಅಮ್ಮ ಹಾಗೆ ಪ್ರಗತಿನೂ ಕೂಡ ರೆಡಿ ಆದರು. ಪ್ರಗತಿ ರೆಡಿ ಆದಮೇಲೆ ಸ್ವಲ್ಪ ತಲೆ ಬಾಚೋದು ಒಂದು ಕೆಲಸ ನನಗಿರತ್ತೆ ಅಷ್ಟೇ. ಬಿಟ್ಟರೆನೆಲ್ಲ ಪ್ರಗತಿನೇ ಅವರವರೇ ರೆಡಿ ಆಗೋದು. ಯಾಕೆಂತಂದರೆ ಈ ಏಜಿನ ಮಕ್ಳಿಗೆ ನಾವು ರೆಡಿ ಮಾಡೋದು ಅಷ್ಟು ಇಷ್ಟ ಆಗೋದಿಲ್ಲ. ಅವರು ಹೆಂಗೆ ರೆಡಿ ಆದರೂ ಅವ್ರಿಗೆ ಚೆನ್ನಾಗಿರುತ್ತೆ, ನಾವು ಹೆಂಗೆ ರೆಡಿ ಮಾಡಿದ್ರು ಚೆನ್ನಾಗಿರೋದಿಲ್ಲ. ಪ್ರತಿಯೊಂದು ಡಿಸಿಷನ್ ಅವ್ರಿಗೇನೆ, ಬಟ್ಟೆ ಹಾಕ್ಕೊಳ್ಳೋದು ಇದೆಲ್ಲ. ಅಂದರೆ ನಾನು ಏನಾದರೂ ಇದು ಬೇಡ ಅಂದರೆ ಅದು ಚೇಂಜ್ ಮಾಡ್ಕೊಳ್ತಾರೆ. ಬಟ್ ಆದ್ರೂ ಅವ್ರವ್ರಿಗೆ ಬಿಟ್ಟಿದ್ದಲ್ಲ, ಇವಾಗೆಲ್ಲ ಮಕ್ಕಳು ಅವ್ರವರೇ ಮಾಡ್ಕೊಳ್ಬೇಕು. ಅವ್ರು ರೆಡಿ ಆಗ್ತಾರದೇನು ತೊಂದರೆ ಇಲ್ಲ. ಅವ್ರದ್ದು ಸ್ವಲ್ಪ ಜವಾಬ್ದಾರಿ ಎಲ್ಲ ಬರಬೇಕಲ್ವಾ. ಹಾಗಾಗಿ ಇನ್ನು ಸ್ವಲ್ಪ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಈ ಬ್ಯಾಗ್ ಬಂದುಬಿಟ್ಟು ನನ್ನ ವ್ಯೂವರು ಪ್ರಗತಿ ಫಂಕ್ಷನ್ಗೆ ಬಂದಾಗ ನನಗೆ ಇದನ್ನು ಗಿಫ್ಟ್ ಕೊಟ್ಟಿದ್ದು. ತುಂಬಾ ಚೆನ್ನಾಗಿದೆ, ಟ್ರಾವೆಲ್ ಬ್ಯಾಗ್ ತುಂಬ ಕ್ಯೂಟಾಗಿದೆ, ಕಲರ್ ಕೂಡ ಸಖತ್ತಾಗಿದೆ. ಆಮೇಲೆ ಒಂದು ಹ್ಯಾಂಡ್ ಬ್ಯಾಗ್ ತೋರಿಸಿದ್ನಲ್ಲ, ಅದು ಕೂಡ ನನ್ನ ಫ್ರೆಂಡ್ ಒಬ್ಬರು ಯೂಟ್ಯೂಬರ್ ಅದನ್ನು ಗಿಫ್ಟ್ ಕೊಟ್ಟಿದ್ದು. ಸೊ ಈ ಎರಡೂ ಒಂದೇ ಇದರಲ್ಲಿ ಎತ್ತಿಟ್ಟಿದೆ. ಬ್ಯಾಗ್ ಕೂಡ ಪ್ರಗತಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅದು ರೌಂಡ್ ಇದೆಯಲ್ಲ ಶೇಪು, ಅದು ಬ್ಯಾಗು. ಈ ಸರಿ ಏನಂತ ಅಂದರೆ ಬ್ಯಾಗ್ಗಳು ಗಿಫ್ಟ್ ಬಂದಿದೆ. ನಾನು ಕೂಡ ಸಿಟಿ ಮಾರ್ಕೆಟ್ಗೆ ಹೋದಾಗ ಬ್ಯಾಗ್ಗಳನ್ನ ತೊಗೊಂಡು ಬಂದುಬಿಟ್ಟಿದ್ದೀನಿ. ಬಿದ್ದೋಗೋ ಸ್ಪೀಡಲ್ಲಿ ಓಡ್ತಾ ಇದ್ದಾನೆ ಪ್ರೀತಾ. ಸಿನ್ನು ಆಯಿತು ಹೋಗೋಣ. ನನ್ನ ಮಗ ಎಲ್ಲೋದ್ರೂ ಮಿಣ 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 ಅಂತ ಲೈಟ್ನ ಬೆಳಕು ಬಿಟ್ಕೊಂಡು. ಹಾಂ ರೋಬೋ, ಹಾಂ ರೋಬನ ನೀನು? ಓ ಅವ್ನು ರೋಬೋ ಥರ ಸ್ಲೋ ಮಿಷನಲ್ಲಿ ನೋಡಿ ಹಿಂಗೆ ಕೈ ಹಿಂಗೆ ಮಾಡ್ತಾ ಇದ್ದಾನೆ. ರೋಬೋ 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 ಅಲ್ವಾ ಮಗನೇ?
ಇದು ಮೆಟ್ಲಿಳಿಯಕ್ಕೆ ಎದುರ್ಕೊಂತಿದ್ದಲ್ಲ ಪ್ರೀತಮ್. ಹಾಗೆ ಏನಂತಂದರೆ ಸ್ವಲ್ಪ ಶಾಪಲ್ಲೆಲ್ಲ ಕ್ಲೋಸ್ ಆಯಿತು, ಇನ್ನೇನು ಐಟಮ್ಗಳೆಲ್ಲ ಉಳಿದಿಲ್ಲ. ಮನೆಗೆ ಏನೇನು ಬೇಕೋ ಅದನ್ನೆಲ್ಲ ಎತ್ತಿಟ್ಕೊಳ್ಳೋದಿತ್ತು. ಬಟ್ ನಾನು ಅಮ್ಮನ ಮನೆಗೆ ಹೊರಟೆ, ನಾನು ಬರ್ತೀನಿ, ಬಂದಮೇಲೆ ಮನೆಗೆ ಏನೇನು ಬೇಕೋ ಎಲ್ಲ ಎತ್ತಿಟ್ಕೊಂಡು ಬಿಡ್ತೀನಿ ಅಂತ ಹೇಳಿ ನಾನು ಹೊರಟೆ. ಅಮ್ಮ ಮನೆಗೆ ಬಂದ್ವಾ? ಮನೆಗೆ ಬಂದು ಎಲ್ಲಿ ಅಮ್ಮ ಇಲ್ಲ? ಅಮ್ಮ ಇಲ್ಲ, ಮಾಮ ಇಲ್ಲ. ಚಿನ್ನು ಎಲ್ಲಿಗೆ ಬಂದಿದ್ಯಾ ನೋಡು. ಅಮ್ಮ ಇಲ್ಲ, ಮಾಮ ಏ ಬೈರಾ ಬೇಡ ಬೈರಾ. ಏ ಬೈರಾ ಅವ್ನ ಕಾಲ್ ಪರ್ಚ್ತ ಹೆಂಗಾಡ್ತಾ ಇದ್ದಾನೆ. ಪ್ರೀತಮ್ನ ಮಿಸ್ ಮಾಡ್ಕೊಂಡಂತೆ ಬೈರಾ. ಏನ್ ಬೈರಾ ಸಮಾಚಾರ? ಹಾ, ಪ್ರೀತಮ್ನ ಮಿಸ್ ಮಾಡ್ಕೊಂಡ? ಅರೆ ಅರೆ ನನ್ ಬಟ್ಟೆ ಗಣೇಶ್ ಹಸು ಎಲ್ಲ ಅಮ್ಮ ಅಮ್ಮ ಅಲ್ಲಿ ಅಮ್ಮ ಅಲ್ಲ ರಾಜ ಯುವರಾಜ ಶಿವರಾಜ. ಡ್ಯಾನ್ಸ್ ಇದು ನೋಡಿ ಇನ್ನೊಂದು ಇಟ್ಟೈತೆ. ಇದು ತುಂಬೆ ಗಿಡ ಅಲ್ವಾ? ತುಂಬೆ ಗಿಡನೂ ಐತೆ, ಮತ್ತೆ ಇದು ಬಳ್ಳಿ ಗಿಡ ಹೇಳ್ತೀಯಲ್ಲ ನೀನು, ಕಾಸು ಕೊಟ್ಟು ತಂದಿದ್ದಲ್ಲ ಅದೇ ಹುಟ್ಟಿರೋದು ನೋಡು. ಏನು ಹೇಳಮ್ಮ ಇದು? ಅದೇ ಅಮೃತ ಬಳ್ಳಿ. ನಂಗೆ ಇದು ಅಮೃತ ಬಳ್ಳಿ ಅಂತಾನೆ ಗೊತ್ತಿರ್ಲಿಲ್ಲ, ಕಾಸು ಕೊಡ್ತಾರ ತನಕ. ತುಂಬೆ ಗಿಡ ಬಂದೈತೆ, ಚೆನ್ನಾಗೇ ಹೂವನ ಬಿಟ್ಟೈತೆ. ಔಷಧಿ ಇದನ್ನೆಲ್ಲಕ್ಕೆ ಹಾಕ್ಬೇಕಾಯ್ತು ಕಣಮ್ಮ, ಮದುವೆಗಾಗೋದು. ನೆನ್ನೆ ಬಂದು ಯಾರೋ ಒಂದು ಮದುವೆ ಕೂಸ್ಕೊಂಡೋದು ನೋಡ, ರೇಷನ್ ಅಲ್ಲೈತೆ ಆಚೆಗಡೆ ಐತೆ. ನಾನು ನಿಜ ಕೂತ್ಕೊಟ್ಟೆ ಅದ್ರಾಗೆ ಬಿಡ್ಲಿಲ್ಲ. ಇದು ಏನೋ ನೋಡಿ, ಇದೊಂದು ಕಡ್ಡಿ ಉಣಿದೆ. ರೋಸ್ ಗಿಡ ಬರೋದೇ ಇಲ್ಲ ಅಂತಾರೆ. ಪಾಟ್ನೊಳಗೆ ಬಂದು ಮಗು ಬಿಟ್ಬಿಟ್ಟೈತೆ. ಇದ್ರಲ್ಲೇ ಹೋಗ್ಬಿಟ್ಟಿತಾ? ಯಾವ ಕಲರು? ಈ ಕಲರ್, ರೆಡ್ ಕಲರಾ? ಇದು ಇವಾಗ ಹಾಕಿದೀನಲ್ಲ ನೋಡಿ, ಇದು 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 ಹೂವು ಬಿಟ್ಟಿತ್ತು ನೋಡು. ರೋಸಾ? ಅದಕ್ಕೆ ಡಬಲ್ ಕಲರ್ ರತ್ನಮಂಟಿ ತಂಪಡಿದ್ದವು, ಕೆಳಗಡೆ ಯಾರೋ ಹಾಕಿದ್ರಂತೆ. ಇದು ರೋಸ್ ಪರವಾಗಿಲ್ಲ ಅಲ್ವೇ ನಮ್ಮ ಬಂದವೆ? ಇದು ಚೆನ್ನಾಗಿ ಬಂದದೆ. ಇದು ಅದೊಂಚೂರು ಆ ಕಡೆ ಬಿಸಿಲಿಗೆ ಇರೋದಕ್ಕೆ ಅದು ಬಂದೈತೆ. ನೆಳ್ಳಿಗೆ ಎರಡು ಹೋಗವೆ. ಆ ಕಲರ್ ಚೆನ್ನಾಗಿತ್ತು, ಪಿಂಕ್. ಅಮ್ಮನ ಮನೆಯಲ್ಲಿ ಜಾಸ್ತಿ ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ, ನಂಗೆ ಸ್ವಲ್ಪ ರೆಸ್ಟ್ ಬೇಕಂತ ಅನ್ನಿಸ್ತು. ಸೊ ಹಾಗಾಗಿ ಆರಾಮಾಗಿ ಅಮ್ಮನ ಜೊತೆ ಟೈಮ್ ಪಾಸ್ ಮಾಡ್ಕೊಂಡು ಮಾತಾಡಿಕೊಂಡು ಊಟ ಮಾಡಿಕೊಂಡು ಅಮ್ಮ ಮಾಡಿಕೊಟ್ಟಿದ್ದನ್ನ ಟೈಮ್ ಪಾಸ್ ಮಾಡಿಕೊಂಡು ಅಲ್ಲೇ ಇದ್ದಿದ್ದಾಯಿತು. ಇನ್ನು ಈ ಒಂದು ಟೆಡಿ ಬೇರ್ ಚಾಕ್ಲೇಟ್ ಅಲ್ಲಿತ್ತು ಶಾಪಲ್ಲಿ, ಕ್ಲೋಸ್ ಆಯ್ತಲ್ಲ, ಸ್ವಲ್ಪ ಕಾಸ್ಟ್ಲಿ ಇವೆಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಎತ್ತಿಟ್ಟಿದ್ರು. ಇದು ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ತೊಗೊಂಡೆ. ಇದು ಆಲ್ರೆಡಿ ಅಲ್ಲಿ ಹೋದ್ಮೇಲೆ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು. ಅಮ್ಮ ತರಕಾರಿ ಎಲ್ಲ ಜಾಸ್ತಿ ಹೊರಗಡೆದವು ಕೊಂಡ್ಕೊಳ್ಳೋಕೆ ಹೋಗೋದಿಲ್ಲ, ಮನೆ ಹತ್ರನೇ ತೊಂಡೆಕಾಯಿ, ಬೀನ್ಸು, ಕುಂಬಳಕಾಯಿ, ಹೀರೆಕಾಯಿ, ಸೋರೆಕಾಯಿ ಈ ಥರ ಏನಾದರೂ ಹಾಕಿರ್ತಾರಲ್ಲ ಅದರಲ್ಲೇ ಮಾಡ್ತಾರೆ. ಏನು ಟೇಸ್ಟಾಗಿ ಆಗಿತ್ತು ಗೊತ್ತಾ? ಚಪಾತಿ, ಬೀನ್ಸ್ ಪಲ್ಯ ಮತ್ತು ತೊಂಡೆಕಾಯಿ ಪಲ್ಯ ಮಾಡಿದರು. ನೀರು ಬಗ್ಸ್ಬಿಟ್ಟು ಆಚೆಗೆ ಬಾವಿ 4 ನಿಮಿಷ ನೀರು ಹಾಕೊಂಬಂದು ಒಲೆ ಎತ್ತಿ ಕಾಫಿ ಕಾಯಿಸಿ ಬೆಲ್ಲ ಹಾಕಿ ಕಾಫಿ ಕಾಯಿಸಿ ಕುಡ್ಬಿಟ್ಟು ಅನ್ನ ಸಾರು ಮುದ್ದೆ. ಒಬ್ರು ಅಷ್ಟೊಂದು ಕಸ ಹಾಕಿರೋರು ಹೋಗಿ ಅವರೆಕಾಯಿ ಕಿತ್ಕೊಂಬರಕ್ ಹೋಗೋರು ಹೊಲಕ್ಕೆ. ಅದು ಅದೇ ಮೇಲೆ ಕೆಸೆ ಕಳ್ದಿಂದಲ್ಲಿ ಸ್ಟಾರ್ಟ್ ಮಾಡಂಗಿಲ್ಲ ಇದನ್ನ ಬೆಳಗ್ಗೆ ಕಾಯಿ ಅವಾಗ ಕಿತ್ತು ಅವಾಗ ತಗೊಂಬಂದು ಅವರೆಕಾಳು ಸುಳ್ದಾಕಿ ಹುಳಿ ಸಾರು ಒಂದ್ ದಿವಸ, ಬಸ್ಸಾರು ಒಂದ್ ದಿವಸ, ಅದೇನೋ ಹಸೆಕಾಳ ಉಂಡ್ಗಳೆ ಹಾಕಿ ಇಟ್ಕಿದ್ಬೇಳೆ ಸಾರು ಒಂದ್ ದಿವಸ, ಉಪ್ಪಿನೆಸ್ರು ಒಂದ್ ದಿವಸ. ಇನ್ನು ಅವರೆಕಾಳು ಸ್ಟಾರ್ಟ್ ಆದ್ರೆ ಅವರೆಕಾಳು ಮುಗಿಯೋವರೆಗೂ ಡೈಲಿ ಬೆಳಗ್ಗೆ ಹೋಗಿ
ಇಂಥ ಕೊರೆ ಕಾಯ ಕಿತ್ಕೊಂಬತ್ತಿದ್ ಸಾಂಬಾರ್ ಚೆನ್ನಾಗೈತದೆ ಅಂತ ಕೊರೆ ಬೀಳೋ ಟೈಮಲ್ಲಿ ಕಾಯಿ ಕೀಳೋದು. ಯಾಕೆಂದ್ರೆ ಅವಾಗ ಕಿತ್ಕೊಂಬಂದು ಇಟ್ಕೊಂಡ್ರೆ ಅದು ಕಾಳು ಚೆನ್ನಾಗಿರಲ್ಲ, ಟೇಸ್ಟ್ ಸಾರು ಬರಲ್ಲ ಅಂತ. ಇವಾಗ ಎಲ್ಲೋ ಕಿತ್ಕೊಂಬಂದು ಎಲ್ಲೋ ಮಾಡಿಗಿ ಆ ಫ್ರಿಜ್ಜಲ್ಲಿ ಮಾಡಿಗಿ ಅಲ್ಲಿಂದ ತಂದು ಬೇಸ್ ತಿನ್ನೋ ಹೊತ್ಕಿ ಅಂತ ಚೆನ್ನಾಗಾಗದು. ಒಂದ್ 2 ಕಾಯಿ ತಗೊಂಬಂದು ಒಳಗಡೆ ಅವ್ಳು ಕಾಫಿ ಟೀ ಮಾಡಿ ಒಲೆ ಸಾರಿಸಿ ನೀರ್ ತುಂಬ್ಕೊಳ್ಳೋ ಅಷ್ಟೊತ್ತಿಗೆ ಇವ್ರು ಸುಳ್ದು ಕೊಡ್ಬೇಕು ಇನ್ನೊಬ್ರು ಹೆಂಗಸರು. ಒಲೆ ಮೇಲೆ ಬಿಸಿನೀರಿಗೆ ಕಾಳಾಕಿ ಸಾಂಬಾರ್ ರೆಡಿ. ಒಂದ್ 10 ನಿಮಿಷದಲ್ಲಿ 2 ಹೊತ್ತಲ್ಲೇ ನಾವು ಊಟ ಮಾಡ್ತಿದ್ದ. 2 ಹೊತ್ತು ಸಾರು 2 ಹೊತ್ತು ಮಾಡೋರು. ಬೆಳಿಗ್ಗೆನೆ ಮಾಡ್ಕೊಂಡು ರಾತ್ರಿ ತಿಂತಿರ್ಲಿಲ್ಲ, ರಾತ್ರಿ ಮಾಡ್ಕೊಂಡು ಅವಾಗಲೇ ಫ್ರೆಶ್ ಸಾರು ಖಾಲಿ ಆಗೋ ಅಷ್ಟೇ ಮಾಡ್ತಿದ್ದು. ಮಿಕ್ಕಿದ್ರೆ ಸ್ಕೂಲ್ ದನಗಳು ಇದ್ಬಿಡೋರು, ಕಡೆ ತಿಂತಾ ಇರ್ಲಿಲ್ಲ. ಇವಾಗ ದನ ಇಲ್ದಲೆ ಕರ ನಾವೇ ಎಲ್ಲ ಮುಸ್ರೆ ತಿನ್ಕೊಳ್ಳೋದು, ತಂಗ್ಳು ಬಿಸಾಕ್ಬೇಕಲ್ಲ. ಕಾಸು ಬೇರೆ ಕೊಟ್ಟು ತಂದ್ಬಿಟ್ಟಿರ್ತೀವಿ. ಅವರು ಏನ್ ಕಾಸು ಕೊಡ್ದಿಲ್ಲದ್ನೇ ಬೆಳೆಯೋರು. ಹೋದ್ರೆ ಹೋಯ್ತದ ಹಸು ತಿನ್ನುತ್ತೆ ಅಂತ ಹಾಕೋರು. ಮಜ್ಜಿಗೆ ಏನ್ ಮಾಡೋರು, ಇವತ್ ಕಡಿಯೋರು. ಬೆಳಿಗ್ಗೆ ಜಾಲಿ ಮಜ್ಜಿಗೆ ಫ್ರಿಜ್ ಇರ್ಲಿಲ್ಲ ಅದನ್ನ ಸಾಯಂಕಾಲ ತಕ್ಕ ಕುಡಿಯೋರು. ಸಾಯಂಕಾಲ ಆಯ್ತು ಅಂದ್ರೆ ಮುಸ್ರೆ ಕುಡಿಕೊಡೋರು. ನಾಳೆ ಬೆಳಿಗ್ಗೆ ಕಡಿಯೋರು. ತಿರ್ಗಾ ಯಾವತ್ತು ದಿನ ಮಜ್ಜಿಗೆ ಕಡಿದಾನೆ. ಹಾಲ್ ಸ್ಟಾರ್ಟ್ ಆಯ್ತು ಹಾಲ್ ಕಾಯಕ್ ಹಿಡಿದ್ಮೇಲೆ ಡೈಲಿ ಮಜ್ಜಿಗೆ ಕಡಿಬೇಕು, ಡೈಲಿ ಬೆಣ್ಣೆ ತೆಗಿಬೇಕು, ಡೈಲಿ ಹಾಲ್ ಕಾಯಿಸ್ಬೇಕು. ಮೊಸರು ಇರೋದು ಮೊಸರು ಬಜ್ಜಿ ಮಾಡ್ಬಿಡ್ಬಿಡ್ಬಿಡು. ಸೋರೆ ಗಿಡ ಹಾಕೊಂಡ್ಬಿಡಾರ, ಕುಂಬಳ ಗಿಡ ಹಾಕೊಂಡ್ಬಿಡಾರ. ಒಂದಿಸ್ ಕುಂಬಳ ಸೊಪ್ಪೆಲ್ಲ ಕಿತ್ಕೊಂಬಂದ್ ಅವ್ರೆ ಕಾಳು ಜೊತೆ ಬಸ್ಸಾರ್ ಮಾಡಾರ. ನೀನ್ ಏನ್ ಮಾಡ್ತಿದ್ದೆ? ಬೆಳಗ್ಗೆ ಎದ್ರೆ ಹೊಲ ಸರ್ಸಿ ರೆಡಿ ಅಡಿಗೆ ಮಾಡಕ್ ರೆಡಿ ಕುತ್ಕೊಂಡಿರ್ತಿದ್ದ. ರೆಡಿ ಆಗ್ತಿದ್ವಿ. ದೊಡ್ಡವರಾದ್ರು ಅಂದ್ರೆ ಯಾರ ಮನೆ, ನಾನ್ ಮದ್ವೆ ಆಗೋದ್ರೆ ಭಾಗ್ಯ ಮಾಡ್ಬೇಕು. 3 ಜನ ಇರೋರು ಹೆಣ್ಮಕ್ಳು, ಎಲ್ಲಾರ ಮನೆ 3 ಜನ ಇರೋರು. ಒಬ್ಳು ಅಕ್ಕ ಮದ್ವೆಗೆ ಹೋಗತಕ್ಕ ತಂಗಿ ಏನ ಕೆಲಸ ಮಾಡ್ಬೇಕು. ಅಕ್ಕ ಮದ್ವೆ ಆಯ್ತಿದಾಗ ತಂಗಿನ ಅಡ್ಗೆ ಮಾಡಕ್ ಹಾಕೋರು. ಅವಳು ಹೋದ್ಲಿ ಇವಾಗ ನೀನ್ ಮಾಡೋ ಅಡ್ಗೆನ ಅಂತ. ಅವಳು ಹೋದ್ಮೇಲೆ ನಾ ಇನ್ನೊಬ್ಳು ಮಾಡ್ಬೇಕು. ಅಷ್ಟೊತ್ತಿಗೆ 10 ಕೆಜಿ ಬಂದ್ರೆ 10 ಕೆಜಿ ಮಾಡ್ಕೊಳ್ಳೋರು. ಹಂಗೆ 2, 3, 4, 5 ಜನ ಇರೋರು ನನ್ನ ಮನೇಲಿ ಹೆಂಗಸ್ರುಗಳು. ಅವಾಗ ನಾಳ್ಗೊಂದೊಂದು ಮಾಡೋರು. ಒಬ್ಳು ಬಟ್ಟೆ ಹೋಗ್ಯಕ್ ಹೋಗೋಳು, ಒಬ್ಳು ನೆಲ ಒರ್ಸೋಳು, ಒಬ್ಳು ಸಗಣಿ ಬಳ್ದು ಹಾಕೋಳು, ಒಬ್ಳು ಕಾಯಿ ಕಿತ್ಕೊಂಡ್ಬರಕ್ ಹೋಗೋಳು. ಬೆಳಿಗ್ಗೆ ಎದ್ದು ಒಬ್ಳು ಆಮೇಲೆ ಇದೆಲ್ಲ ನಾವು ಊಟ ಅಡ್ಗೆ ಒಬ್ಳು ಅಡ್ಗೆ ಮಾಡಕ್ ಮನೆಗೆ ಸೇರ್ಕೊಳ್ಳೋರು. ಇದ್ದವರೆಲ್ಲ ದನಿಗಳು ತರಕ್ಕೆ, ಕಳೆ ಕೀಳಕ್ಕೆ, ಹೊಲ ಕೊಯ್ಯಕ್ಕೆ, ಗದ್ದೆ ಕಟ್ಟಕ್ಕೆ ಹೋಗೋರು. ಇವಾಗ ಒಬ್ಳು ಇರ್ತಾಳೆ, ಅವಳೆ ಚಿಕ್ಕ ಮಕ್ಕ ಕುಡಿಸಿ ಇಟ್ಟು ಕುಳ್ಚಿನ ಹೊತ್ತಿಗೆ 7 ಮಧ್ಯಾಹ್ನ ಆಯ್ತದೆ. ಅವಳು ನೀರು ಕಟ್ತಾಳೆ ಬೇಗ. 20 ಮಾಡ್ಬೇಕಾಯ್ತು, 20-25 ಮುದ್ದೆ ಮಾಡ್ಬೇಕಾಯ್ತು. ಅರ್ಧ ಗಂಟೆಲಿ 12 ಗಂಟೆಗೆ ಎಲ್ಲ ಆಚೆ ಕೆಲಸ ಮುಗಿಸ್ಕೊಂಡ್ ಬಂದ್ರು ಅಂದ್ರೆ ಇನ್ನು ಅರ್ಧ ಗಂಟೆಗೆ ಎಲ್ಲ ತಿನ್ಕೊಂಡ್ಬಿಡೋರು ಮುದ್ದೆ. ಹಸ್ಕೊಂಡಿರೋರು ಕೆಲಸ ಜಾಸ್ತಿ. 2 ಕೊಟ್ರು ಬಿಡ್ತೀವಿ, ಹೊಟ್ಟೆ ತುಂಬ್ತಾನೆ ಇರ್ಲಿಲ್ವೇನ ಅವ್ರಿಗೆ. ಈಗ ಅರ್ಧ ತಿನ್ನೋದಲ್ಲಮ್ಮ, ಅರ್ಧ ಮುದ್ದೆ ತಿನ್ನಕ್ಕಾಗಲ್ಲ. ಚಿಕನ್ ಸ್ನಾನ ಮಾಡ್ಸಿದ್ಮೇಲೆ ಈ ತರ ಮಾಡ್ಕೊಂಡಿದ್ಯಲ್ಲ ಪ್ರೀತಮ್ ಬಟ್ಟೆನಾ? ಚಿನ್ನು ಹೋಗೋಣ, ಬಾಯ್ ಬಾಯ್. ಪ್ಲೀಸ್ ಮಾಡು, ಪ್ಲೀಸ್ ಅಂತ ಕೇಳು, ಇಲ್ಲಾಂದ್ರೆ ಕರ್ಕೊಂಡು ಹೋಗಲ್ಲ ನಿನ್ನ. ಪ್ಲೀಸ್ ಅನ್ನು. ಅಮ್ಮ ಎಲ್ಲೋಯ್ತು? ಬಾಯ್. ಹೋಗೋಣ. ಶೂ ಹಾಕೊಂಡು ಹೋಗ್ತೀಯಾ? ಬಟ್ಟೆ ನೋಡು ಎಷ್ಟು ಗಲೀಜ್ ಮಾಡ್ಕೊಂಡೆ ನೀನು. ಬಟ್ಟೆ ನೋಡು, ಹೋಗಲ್ಲ ನೀನ್, ಕರ್ಕೊಂಡು ಹೋಗಲ್ಲ. ಬಟ್ಟೆ ಎಲ್ಲ ಗಲೀಜ್ ಮಾಡ್ಕೊಂಡಿದ್ಯಾ, ಕರ್ಕೊಂಡು ಹೋಗಲ್ಲ. ಹಾ, ಶೂ ಎಲ್ಲ ನೆನ್ಸಿದ್ಯಾ ನೀರಿಗೆ ಹಾಕಿ? ಲೈಟಿಂಗ್ ಎಲ್ಲ ಹೋಯ್ತು. ಇನ್ನು ಇದು ನೆಕ್ಸ್ಟ್ ಡೇ ವ್ಲಾಗ್, ಇದು 3ನೇ ದಿನದ ವ್ಲಾಗು ಮುಗಿಸ್ತಾ ಇದ್ದೀನಿ. ಅಂದರೆ ಅಮ್ಮ ಮನೆಯಿಂದ ಹೊರಟ್ವಿ. ಅಮ್ಮ ಬೆಳಗ್ಗೆ ಎದ್ದು ಅವ್ರದ್ದು ನಮ್ಮ ಪ್ರತಿ ಸಲ ಹೋದಾಗಲೂ ಏನಾದರೂ ನಾನೇ ಕೇಳಿ ಹೇಳ್ಸ್ಕೊತಾ ಇರ್ತೀನಿ. ನೀವು ಚಿಕ್ಕವರಲ್ಲಿದ್ದಾಗ ಏನು ಮಾಡ್ತಾಯಿದ್ರಿ, ಹೆಂಗಿತ್ತು, ಏನೆಲ್ಲ ಕೆಲಸ ಮಾಡ್ತಾಯಿದ್ರಿ, ಆ ಲೈಫ್ ಹೆಂಗಿತ್ತಮ್ಮ, ಅದು ಚೆನ್ನಾಗಿತ್ತಲ್ವಾ, ಈಗಿರೋ ಲೈಫ್ಗಿಂತ ಅದು ತುಂಬ ಬೆಟರ್ ಆಗಿತ್ತಾ, ಹೆಂಗೆ ಏನು ಅಂತ ಹೇಳ್ಬಿಟ್ಟು ನಾನು ಕೇಳ್ತಾನೆ ಇರ್ತೀನಿ. ಪಾಪ ನಮ್ಮಮ್ಮ ಅವ್ರದ್ದು ಚಿಕ್ಕ ವಯಸ್ಸಿನ ಸ್ಟೋರಿ ಎಲ್ಲ ಹೇಳ್ತಾ ಇರ್ತಾರೆ. ಒಂಥರ ಖುಷಿ ಆಗತ್ತೆ, ನಾನು ಅಲ್ಲೇ ಇದ್ದೀನೇನೋ, ಒಂದು ಜೀವನನ ಜೀವಿಸ್ತಾ ಇದ್ದೀನೇನೋ ಅನ್ನೋಷ್ಟು ಒಂಥರ ಅನಿಸುತ್ತೆ. ಹಿಂಗಿತ್ತಲ್ವ ಅದು ಅಂತ ಹೇಳಿ. ಅಂದರೆ ಅದು ಹೆಲ್ದಿ ಲೈಫ್ ಹೆಂಗಿತ್ತು ಅಂತ ನಮ್ಮಮ್ಮ ಹೇಳ್ತಾಯಿದ್ರು. ಊಟ ಹೆಂಗೆ, ಈ ಕೊರೆ ಬೀಳೋ ಟೈಮಲ್ಲಿ ಹಸಿ ಕಾಳನ್ನ ಕಿತ್ಕೊಂಡ್ಬಂದು ಸಾಂಬಾರು ಮಾಡ್ತಾಯಿದ್ವಿ, ಫ್ರೆಶ್ಶಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾಯಿದ್ದು. ಯಾವತ್ತೂ ತಂಗ್ಳು ಅಂತ ಉಳಿದಿರೋದು ಊಟ ಎಲ್ಲ ಮಾಡ್ತಾ ಇರಲಿಲ್ಲ ಆಗಿನ ಕಾಲದಲ್ಲಿ ಅಂತ. ಯಾಕೆಂದರೆ ಕೊಂಡ್ಕೊಂಡು ಬರೋದೇನೂ ಇರಲಿಲ್ಲ, ಎಲ್ಲ ಬೆಳೆದಿರೋದನ್ನೇ ಅವರು ತೊಗೊಂಡು ತಿಂತಾ ಇದ್ದಿದ್ದಲ್ವ. ಹಾಗಾಗಿ ಅದೆಲ್ಲ ನಂಗೆ ಕೇಳೋಕ್ಕೆ ತುಂಬ ಇಷ್ಟ. ಹಾಗೆ ಸುಮ್ಮನೆ ಜಸ್ಟ್ ವಿಡಿಯೋ ಮಾಡಿಕೊಂಡೆ ಇವತ್ತು.
ಇವತ್ತು. ಇಲ್ಲಿಂದ ಹೊರಡೋಣ ಅಂತ ಹೇಳಿ ಹೊರಟ್ವಿ. ಇನ್ನು ಸಂಜೆ ಹಾಲು ಕರೆದ್ವಿ, ತಗೊಂಡು ಬರ್ತೀನಲ್ಲ ನಾನು ಸ್ವಲ್ಪ ಅಂತ ಹೇಳಿಬಿಟ್ಟು. ಹಾಲು ಕರಿವಾಗ ಹಸು ಒಂದು ಕಾಲಲ್ಲಿ ಸುಮ್ಮನೆ ಜಸ್ಟ್ ಹಿಂಗೆ ಕೈ ಮೇಲೆ ಹಿಂಗೆ ಅಂತು ಅಷ್ಟೇ. ಅದು ಎಷ್ಟು ನೋವಾಯಿತು ಅಂತಂದರೆ ಒಂಥರ ನೆವೆ ಮತ್ತು ಗಾಯ ಥರನೇ ಆಗೋಯ್ತು, ಒಂದು ಸ್ಕ್ರ್ಯಾಚ್ ಥರ. ಜಸ್ಟ್ ಸುಮ್ಮನೆ ಸಿಂಪಲಾಗಿ ಕಾಲಲ್ಲಿ ಹಿಂಗೆ ಹೊಡೆದಿದ್ದಷ್ಟೇ. ಹಸುಗಳ ಹತ್ರ ತುಂಬ ಕೇರ್ಫುಲ್ಲಾಗಿರಬೇಕು ಅಂತ ನಮ್ಮಮ್ಮ ಹೇಳ್ತಾಯಿದ್ರು. ಯಾಮಾರ್ಸ್ ಹೊಡೆದ್ಬಿಡ್ತವೆ, ಬೇಕಂತ ಮಾಡಲ್ಲ. ಸೊಳ್ಳೆ ಕಚ್ಚಿದ್ರೆ ಏನಾದರೂ ಆಗ್ತಾ ಇರುತ್ತಲ್ಲ, ಅವ್ಕೆ ಗೊತ್ತಾಗೋದಿಲ್ಲ, ಬಾಲದಲ್ಲಿ ಹೊಡೆದ್ಬಿಡುತ್ತೆ, ಇಲ್ಲಾಂದರೆ ಕಾಲನ್ನ ಹಿಂಗೆ ಎತ್ಬಿಡುತ್ತೆ, ಹಿಂಗೆ ಏನಾದರೂ ನೆವೆ ಆಗ್ತಾ ಇರುತ್ತಲ್ಲ. ಸೊ ಅದನ್ನೇ ನೋಡಿ ಕೈಗೆ ತೋರಿಸ್ತಾ ಇದೆ, ಇಲ್ಲ ಆಗಿದೆ ಅಂತ. ನಮ್ಮಮ್ಮ ಅದಕ್ಕೆ ಹುಷಾರಾಗಿರಬೇಕು ಅಂತ ಹೇಳೋದು ಅಂತ. ಆಮೇಲೆ ಇನ್ನೊಂದು ಏನು ಗೊತ್ತಾ, ನಮಗೆ ಹಾಲು ಕರೆ ಅಭ್ಯಾಸನೇ ಇರಲಿಲ್ಲ. ಈಗ ರೀಸೆಂಟಾಗಿ ನಮ್ಮಮ್ಮ ಮನೆಯಲ್ಲೇ ಒಬ್ಬಳೇ ಇರಬೇಕು, ಏನು ಮಾಡಬೇಕು, ಜಾಗ ಇದೆ, ಹಸು ಸಾಕೋಣ ಅಂತ ಹೇಳಿ ಡಿಸೈಡ್ ಮಾಡಿ ಅವರು ಹಸು ತೊಗೊಂಡಿದ್ದು. ಅದು ಜೀವನಕ್ಕೆ ಆಯಿತು. ಹಾಲು ನೋಡಿ ಕಾಲಲ್ಲಿ ಒದಿದ ತಕ್ಷಣ ಹಾಲೆಲ್ಲ ಚೆಲ್ಲೋಗ್ಬಿಡ್ತು. ನಾನು ಕರಿತಾ ಇದ್ನಲ್ಲ, ಹಾಲು ಆಲ್ಮೋಸ್ಟ್ ಸ್ವಲ್ಪ ಚೆಲ್ಲೋಯ್ತು. ಆ ಥರ ಹೇಳಿ ನಮ್ಮಮ್ಮ ಹಸು ಸಾಕಿದ್ದು. ಬಟ್ ಯಾವುದೇ ಕೆಲಸ ಬರಲ್ಲ, ಕಲ್ಲಿ ಮಾಡ್ತೀನಿ ಅಂತ ಮಾಡಿದ್ರೆ ಆಗುತ್ತೆ. ಸೊ ಅಷ್ಟೇ. ಸರಿ ಅಂತ ಹೇಳ್ಬಿಟ್ಟು ಅಮ್ಮನ ಹತ್ರ ಮಾತಾಡ್ತಾ ಎಲ್ಲ ಪ್ಯಾಕ್ ಮಾಡಿ ಕೊಟ್ಟರು. ನಾರ್ಮಲ್ ಯಾವಾಗಲೂ ತಗೊಂಡು ಬರ್ತೀನಲ್ಲ ಅದೇ. ಈ ಸರಿ ಸ್ವಲ್ಪ ತುಪ್ಪ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಪ್ರೀತಮ್ ICU ಬೇಬಿ ಆದಾಗಿಂದ, ಪ್ರೀಮೆಚೂರ್ ಬೇಬಿ ಆದಾಗಿಂದ ನಮ್ಮಮ್ಮ ಅವನ್ನ ತುಂಬ ಕೇರ್ ಮಾಡಿದ್ರು. ಪ್ರತಿ 3 ವರ್ಷ ಆಯಿತು, 2.5-3 ವರ್ಷ ತನಕನೂ ಅವರು ಪ್ರತಿ ತಿಂಗಳು ದೊಡ್ಡ ಕಪ್ಪಲ್ಲಿ ತುಪ್ಪ ಕೊಟ್ಟು ಕಳಿಸ್ತಾರೆ. ಅವನಿಗೆ ತುಪ್ಪ ಹಾಕು, ಅವ್ನು ಚೆನ್ನಾಗಾಗಲಿ, ಒಂದು 5 ವರ್ಷದ ಮಗು ತನಕ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಂತ. ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ನಿನ್ನೆ ಒಂದು ಇನ್ಸಿಡೆಂಟ್ ಆಯಿತು. ನಾನು ಅಮ್ಮ ಮನೇಲಿ ಜಾಸ್ತಿ ವ್ಲಾಗ್ ಮಾಡ್ಕೊಳ್ಳಿಲ್ಲ. ಈ ಸ್ವಲ್ಪ ದಿನದಿಂದ ಫಂಕ್ಷನ್, ಆ್ಯನ್ಯುವಲ್ ಡೇ, ಮಕ್ಕಳು, ಮನೆ, ಸೊ ಇದರಲ್ಲೇ ಜಾಸ್ತಿ ನನಗೆ ಟೈಮ್ ಇದಾಗೋಯ್ತು. ಸ್ವಲ್ಪ ರೆಸ್ಟ್ ಬೇಕು ಅಂತ ಅನ್ನಿಸ್ತು. ಸೊ ಹಂಗಾಗಿ ಅಮ್ಮ ಮನೇಲಿ ಆರಾಮಾಗಿ ಇದ್ಕೊಂಡು 2-3 ದಿನ ನಾನು ವ್ಲಾಗೇ ಮಾಡಿಲ್ಲ. ಶನಿವಾರ, ಭಾನುವಾರ, ಸೋಮವಾರ. ಸೊ ಆದಾಗ ಒಂದೊಂದು ಕ್ಲಿಪ್ ತೆಗೆದ್ಬಿಟ್ಟು ಸುಮ್ಮನೆ ಆದೆ. ಸ್ವಲ್ಪ ಹಾಗೆ ಟೈಮು ಆರಾಮಾಗಿ ಕಳಿಬೇಕು ಅಂತ ಅನ್ನಿಸ್ತು. ನಿನ್ನೆ ಒಂದು ಹಾರ್ಟ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಅಮ್ಮಂದಿರ್ಗೆಲ್ಲರಿಗೂ ಕೂಡ ಒಂಥರ ಶಾಕಿಂಗ್ ನ್ಯೂಸ್ ಅದು. ಯಾಕೆ ಅಂತಲೂ ಹೇಳ್ತೀನಿ. ಏನಾಯಿತು ಅಂತ ಅಂದರೆ, ಮೊನ್ನೆ ಅಮ್ಮ ಮನೆಗೆ ಹೋಗೋಕ್ಕೂ ಮೊದಲಿಗೆ ನಾನು 2 ಗಂಟೆ ರಾತ್ರಿ ಮಲಗಿದ್ದು ನನಗೆ. ಸೊ ಅಲ್ಲಿಗೆ ಹೋಗ್ತೀನಿ, 1-2 ವಿಡಿಯೋ ಇದ್ದು ಎಡಿಟ್ ಮಾಡಿ ಅಪ್ಲೋಡಿಗೆ ಹಾಕ್ಬಿಟ್ಟು ಹೋಗಬೇಕು, ಇಂಟರ್ನೆಟ್ ಇಲ್ಲ ಅಂತ ಹೇಳ್ಬಿಟ್ಟು. 2 ಗಂಟೆ ರಾತ್ರಿ ಆಯಿತು. ಬೆಳಗ್ಗೆ ಬೇಗ ಇದ್ದು ಅವತ್ತು ವಾರ ಅಂತ ಹೇಳಿ ಎಲ್ಲ ಪೂಜೆ ಮಾಡಿಕೊಂಡು ಸುಸ್ತಾಗಿ ನಾನು ಅಮ್ಮನ ಮನೆಗೆ ಹೋಗಿದ್ದು. ಅಲ್ಲಿಂದ ಅವತ್ತೇನಾಯ್ತು ಗೊತ್ತಿಲ್ಲ, ಮಧ್ಯಾಹ್ನ ಹೆವಿ ನಿದ್ದೆ ಬಂದ್ಬಿಟ್ಟಿದ್ದೆ, ಮಲಗಿಬಿಟ್ಟಿದ್ದೀನಿ. ಅಮ್ಮನೂ ಮಲಗಿಬಿಟ್ಟಿದ್ದಾರೆ. ಅವರು ಪಾಪ 4 ಗಂಟೆಗೆ ಎದ್ದೇಳ್ತಾರೆ, ಹಾಲು ಕರಿಬೇಕಾ, ಹಸು ಕೆಲಸ ಎಲ್ಲ ಇದೆ ಅಂತ. ಅವರು ಮಲಗಿದ್ದಾರೆ, ನಾನು ಮಲಗಿದ್ದೀನಿ, ಪ್ರೀತಮ್ ಮಲಗಿದ್ದಾನೆ ನನ್ನ ಜೊತೆ. ಒನ್ ಟೈಮಲ್ಲಿ ನನ್ನ ಜೊತೆ ಮಲಗಿದ್ದವನು ಎದ್ದು ಹೋಗ್ಬಿಟ್ಟು ಆರಾಮ್ಸೆ ಹೊರಗಡೆ ಹೋಗಿದ್ದಾನೆ. ಪ್ರಗತಿ ಒಬ್ರು ಎದ್ದಿದ್ದು. ಪ್ರಗತಿ ನೋಡ್ಕೊಂಡಿಲ್ಲ, ಏನೋ ಕೆಲಸ ಮಾಡಿಕೊಂಡು ಪ್ರಗತಿ ನೋಡ್ಕೊಂಡಿಲ್ಲ. ಎದ್ದೋಗಿರೋದು ನನಗೆ ಗೊತ್ತಿಲ್ಲ, ಅಷ್ಟು ಡೀಪಾಗಿ ಮಲಗಿಬಿಟ್ಟಿದ್ದೀನಿ. ನಂಗೆ ಅಷ್ಟು ನಿದ್ದೆ ಬಂದ್ಬಿಟ್ಟಿತ್ತು. ಒಂಥರ ಎಲ್ಲ ದಿನದ ನಿದ್ದೆ ಒಂದೇ ದಿನ ಬಂದಿದೆ ಅಂತ ಹೇಳ್ಬೋದು. ಆರಾಮಾಗಿ ಎದ್ದು ಗೇಟ್ ತಗೊಂಡು ಹೊರಟಿದ್ದಾನೆ. ಅಲ್ಲಿಗೆ ಬೈರನು ಹೋಗಿದ್ದಾನೆ. ನಮ್ಮ ನಾಯಿ ಮರಿ ಇದೆಯಲ್ಲ, ಅದು ಅವನ ಜೊತೆ ಹೋಗಿದೆ. ಸದ್ಯ ಅವನು ಅವನ ಜೊತೆ ಹೋಗಿದ್ದಾನೆ. ಇಬ್ರು 2:30 ಮನೆ ಬಿಟ್ಟಿದ್ದಾರೆ. ಗೇಟಿಂದ ಹೊರಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದ್ದಾರೆ. ಇನ್ನು ಸ್ವಲ್ಪ ಮುಂದೆ ಹೋಗಿ ಅಲ್ಲೊಂದಿಷ್ಟು ಆಟ ಆಡಿದ್ದಾರೆ. ಅಲ್ಲಿಂದ ಸ್ವಲ್ಪ ದಾರಿ ಇದೆ, ಮೇಲೆ ಹೋಗಿದ್ದಾರೆ. ಆಮೇಲೆ ಅಲ್ಲೊಂದು ಮನೆ ಇದೆ, ನಮ್ಮ ಮನೆ ಮೇಲೆ. ನಾನು ಯಾವಾಗಲೂ ಸನ್ಸೆಟ್ ಆಗೋದು ತೋರಿಸ್ತೀನಲ್ಲ, ಅಲ್ಲಿ ಅವರು ನಮ್ಮ ನೈಬರ್ ಮನೆ ಇದೆ, ಅವ್ರು ಕ್ಯಾಮ್ರಾ ಹಾಕಿದ್ದಾರೆ. ಸೊ ಅಲ್ಲಿಂದ ಪಾಸ್ ಆಗಿ ಅಲ್ಲಿ ಸ್ವಲ್ಪ ಹೊತ್ತು ಆ ಕಡೆ ಎಲ್ಲ ಆಟಾಡಿ ಮತ್ತೆ ಹಿಂಗೆ ಪಾಸ್ ಆಗಿ ಇನ್ನೊಬ್ರು ಮನೆ ಇದೆ ಅಲ್ಲಿ, ಪವಿತ್ರ ಅಂತ ಇದ್ದಾರೆ ಅಲ್ಲೊಬ್ರು. ಅಲ್ಲಿ ಮನೇಲಿ ಮಕ್ಕಳಿದ್ದಾರೆ. ಪ್ರೀತಮ್ ಒಂದು ಸ್ವಲ್ಪ ಟಪ್ ಅಂತ ಹೊಡಿತಾ ಇದೆ. ಅದು ಪ್ರಗತಿದು. ಅದಕ್ಕೆ ಏನಾದರೂ ಹಾಳಾದರೆ ಪ್ರಗತಿ ಸುಮ್ಮನೆ ಇರೋದಿಲ್ಲ, ಅದಕ್ಕೆ ಹೇಳ್ಬಿಟ್ಟು ಬಂದೆ. ಅಲ್ಲಿಂದ ಅಲ್ಲಿ ಇಬ್ರು ಮಕ್ಳಿದ್ರು. ಯಾವತ್ತು 1 ದಿನನೂ 2 ದಿನ ಅವ್ರ ಮನೆ ಹತ್ರ ಹೋಗಿ ಆಟ ಆಡಿರೋ ನೆನಪಿದ್ದೆ ಅವನಿಗೆ. ಗೊತ್ತಿಲ್ಲ, ಅವ್ನು ಅಲ್ಲಿ ಹೋಗ್ಬೇಕಂತ ಹೋಗಿಲ್ಲ. ನಮ್ಮ ಬೈರ ಹೆಂಗೆ ಹೋಗಿದ್ದಾನೋ ಅವ್ನು ಹಿಂದೆ ಹಂಗೆ ಹೋಗಿದ್ದಾನೆ. 2:30 ಬಂದಿದ್ದಾನೆ ಹೋಗಿರೋದವನು. 2:40 ನೋಡ್ಕೊಂಡಿದ್ದೀವಿ ನಾವು. 2:45 ಆಗಿತ್ತು. ಅಮ್ಮ ಸಡನ್ನಾಗಿ ಎದ್ದು, ಪ್ರೀತಮ್ ಕಾಣಿಸ್ತಾ ಇಲ್ಲ, ಎಲ್ಲೋ ಮನೆಯಿಂದ ಆಟ ಆಡ್ತಾ ಇರ್ಬೇಕೇನೋ ಅಂತ ಮನೆಯಿಂದ ಹೋಗಿ ನೋಡಿದ್ದಾರೆ. ರೂಮಲ್ಲಿ ನೋಡಿದ್ದಾರೆ, ಇಡೀ ಮನೆಯೆಲ್ಲ ನೋಡಿದ್ರೆ ಮನೆ ಮುಂದೆ ಎಲ್ಲೂ ಕಾಣಿಸ್ತಾ ಇಲ್ಲ. ಒಂದು ಕ್ಷಣ ಎಷ್ಟು ಭಯ ಆಯಿತು ಅಂತ ಅಂದರೆ, ನಮ್ಮಮ್ಮ ಅಯ್ಯೋ ಎಂಥ ಕೆಲಸ ಆಗೋಯ್ತು, ಮುಗೀತು ಕತೆ ಅಂತ. ಪ್ರೀತಮ್ ಅಂತ ಕೂಗ್ತಾ ಇದ್ದೀವಿ. ಅವ್ನು ರಿಯಾಕ್ಟ್ ಇಲ್ಲ, ರೆಸ್ಪಾನ್ಸ್ ಇಲ್ಲ, ಅವ್ನ ಧ್ವನಿನೇ ಕೇಳಿಸ್ತಾ ಇಲ್ಲ. ನನಗೊಂದು ಕ್ಷಣ ಒಂಥರ ಕೊಲ್ಯಾಪ್ಸ್ ಆಗಿ ಬಿದ್ದೋಗ್ತಾರಲ್ಲ, ಹಂಗಾಗೋಯ್ತು. ಅಮ್ಮ ನಾನಂತೂ ಇರೋದಿಲ್ಲ, ಅಮ್ಮ ಅವ್ನು ಸಿಕ್ಕಿಲ್ಲ ಅಂದರೆ ನಾನು ಇರೋದೇ ಇಲ್ಲ. ಎಲ್ಲ ಕಿತ್ತಾಕ್ದ
ಕಿತ್ತೋಯ್ತು, ಹೋಯ್ತು ಅಂತ ಹೇಳ್ಬಿಟ್ಟು ನನಗೆ ಹಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಮಿಸ್ ಆಗ್ಬಿಟ್ಟ, ಏನಪ್ಪ ಮಾಡೋದು. ಮೇನ್ ರೋಡಲ್ಲಿ ನಮ್ಮ ಮನೆ ಇರೋದು, ರೋಡಿಗೆ ಹೋಗ್ಬಿಟ್ಟು ನಾ ಯಾರಾದ್ರೂ ಕರ್ಕೊಂಡು ಹೋಗ್ಬಿಟ್ರೆ ಎಲ್ಲಿ ಹೋದ ಅಂತ ಹುಡ್ಕೋದು, ಎಷ್ಟು ಕೂಗೋದ್ರೂ ಕೇಳಿಸ್ಕೊಂತ ಇಲ್ಲ ಅಂತ. ಹಾಗೆ ಒಂದು ಗೆಸ್ಸಲ್ಲಿ ಅವ್ರ ಮನೆ ಹತ್ರ ಹೋದ್ವಿ. ಅಲ್ಲಿ ಸುಮ್ಮನೆ ಹಿಂಗೆ ನಿಂತಿದ್ದಾನೆ, ಹಿಂಗೆ ನಿಂತು ನೋಡ್ತಾ ಇದ್ದಾನೆ. ಜೀವ ಬಂದಂಗಾಯ್ತು. ಅಲ್ಲಿಂದ ಏನು ಪ್ರೀತಮ್ ಹಿಂಗೆ ಮಾಡಿಬಿಟ್ಟೆ ನೀನು ಅಂತೇಳಿ ಕರ್ಕೊಂಡು, ಆಮೇಲೆ ಅವರು CC ಕ್ಯಾಮ್ರಾದಲ್ಲಿ ಅವನು ಎಷ್ಟೊತ್ತಿಗೆ ಬಂದ, ಎಲ್ಲೆಲ್ಲಿ ನಿಂತ್ಕೊಂಡಿದ್ದ, ಏನು ಮಾಡ್ತಾ ಇದ್ದ ಅಂತೆಲ್ಲ ತೋರಿಸಿದ್ರು. ಹಬ್ಬ ಒಂದು ದಿನ ನಾವು ಯಾವತ್ತೂ ಅವ್ನ ಮನೆಗೆ ಬಂದರೆ ಗೇಟ್ ಹಾಕ್ತಾ ಇದ್ವಿ. ಬಟ್ ಈಗ ಅವ್ನಿಗೆ ಹೈಟ್ ಆಗಿಬಿಟ್ಟಿದ್ದಾನೆ, ಆ ಗೇಟ್ ತೆಗಿಯೋದಕ್ಕೂ ಅಲ್ಲಿ ಕಲ್ತ್ಕೊಂಡಿದ್ದಾನೆ. ಅವನೇ ಗೇಟ್ ತೆಗೆದು ನಾಯಿ ಮರಿನೂ ಕರ್ಕೊಂಡು ಹೊರಗಡೆ ಹೋಗಿರೋದು. ಆವಾಗಿಂದ ಇವಾಗ ಅಮ್ಮ ಬರೋ ತನಕ ಬೀಗ ಹಾಕಿದ್ರು. ಮನೆ ಮುಂದೆ ಬಂದ್ಬಿಟ್ಟು ನಾವು ಶೀಟ್ ಹಾಕ್ಸಿದ್ದೀವಲ್ಲ, ಅವನು ಫಿಂಗರ್ ಹಾಕಿ ತೆಗಿಯೋಕ್ಕಾಗಲ್ಲ. ಮನೆ ಹಿಂದೆ ಗೇಟ್ ಬಂದ್ಬಿಟ್ಟು ಹಿಂಗಂದ್ರೆ ಬಂದ್ಬಿಡುತ್ತೆ. ಸೊ ಅದನ್ನು ಆರಾಮಾಗಿ ತೆಗೆದಿದ್ದಾನೆ. ಇನ್ಮೇಲೆ ಅದನ್ನು ಕೇರ್ಫುಲ್ಲಾಗಿರಬೇಕು ಅಂತ. ಟೈಮ್ ಚೆನ್ನಾಗಿತ್ತೇನೋ, ಅವನು ಎಲ್ಲೂ ಮಿಸ್ ಆಗಲಿಲ್ಲ. ಮಕ್ಕಳು ಮಿಸ್ ಆದರೆ ಸಿಗೋದುಂಟಾ? ಒಂದು ಕ್ಷಣ ಅಮ್ಮು ನಾನಿರಲ್ಲ, ಇನ್ನು ಪ್ರೀತಮ್ ಸಿಕ್ಕಿಲ್ಲ ಅಂದರೆ ನನಗಿರೋಕ್ಕಾಗಲ್ಲ ಅಂತ ನಾನು ಆಲ್ರೆಡಿ ಆ ಲೆವೆಲಿಗೆ ಹೋಗ್ಬಿಟ್ಟಿದ್ದೆ. ಸಖತ್ತು ಭಯ ಹುಟ್ಟಿಸ್ಬಿಟ್ಟ ಅಂತೂ. ಅಂದರೆ ಏನೋ ಅದೃಷ್ಟ, ಅವನು ಅಲ್ಲೇ ಇದ್ದ ಸಿಕ್ಕಿದ. ಹಾರ್ಟ್ ಬ್ರೇಕಿಂಗ್ ನ್ಯೂಸ್ ನಮಗೆ. ಒಂದು ಕ್ಷಣ ಜೀವ ಡಗ್ ಅಂತ ಎಲ್ಲರಿಗೂ ನಿಂತೋಗಿತ್ತು ಅಂತ ಹೇಳ್ಬೋದು. ನಮ್ಮ ಅಮ್ಮಂಗೆ, ನನಗೆ ಪ್ರಗತಿ ಆಲ್ರೆಡಿ ಏನಪ್ಪ ಹಿಂಗೆ ಮಾಡಿಬಿಟ್ಟ ಅಂತ. ಸದ್ಯ ಅಲ್ಲೇ ಇದ್ದ, ಸಿಕ್ಕಿದ. ಜೊತೆಲೇ ನಮ್ಮ ಮನೇಲೆಲ್ಲ ಏನಂತಂದರೆ ನಾವು ಡೋರ್ ಹಾಕಿರ್ತೀವಿ, ಕ್ಲೋಸ್ ಮಾಡೋದು. ಅಮ್ಮನ ಮನೇಲಿ ಅಂದರೆ ಅವ್ರು ಎನಿ ಟೈಮ್ ಬಾಗಿಲು ಹಾಕ್ಕೊಂಡಿರಲ್ಲ, ಅವ್ರು ಯಾವಾಗಲೂ ಓಪನ್ ಡೋರ್ ಇರುತ್ತೆ, ಗೇಟೆಲ್ಲ ಕ್ಲೋಸ್ ಇರುತ್ತಲ್ಲ ಅಂತ ಹೇಳಿ. ಆಮೇಲೆ ಬೈರ ಇರ್ತಾನಲ್ಲ, ಮನೆ ಒಳಗೆ ಯಾರು ಅಷ್ಟು ಸುಲಭವಾಗಿ ಬರೋಕ್ಕಾಗಲ್ಲ, ನಮ್ಮ ನಾಯಿ ಯಾರನ್ನೂ ಬಿಡೋದಿಲ್ಲ. ಹಂಗಾಗಿ ಒಂದು ನಂಬಿಕೆ ಮೇಲೆ ಅಂತ ನಿದ್ದೆ ಬಂದಿತ್ತು ಅಂತಂದರೆ, ಅವತ್ತು ನೈಟ್ ನಾನು ಎಚ್ಚರ ಆಗಿರೋದಕ್ಕೆ 2 ಗಂಟೆ ತನಕ ಇದ್ದಿದ್ನಲ್ಲ, ಅಷ್ಟು ನಿದ್ದೆ ಬಂದ್ಬಿಟ್ಟು ಹಂಗೆ ಮಲಗಿಬಿಟ್ಟಿದ್ದೀನಿ. ನನಗೆ ಏನಾಗಿತ್ತು ಅಂತಲೇ ಗೊತ್ತಿಲ್ಲ. ನನಗೆ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಇನ್ನೂ ಅವನಿಗೆ ಹೇಳಕ್ಕೆ ಬರಲ್ಲ, ನೀನು ಯಾರ ಮನೆ ಅಂದ್ರೂ ಅವನು ಮೆನ್ಷನ್ ಮಾಡಿ ಇಂಥವ್ರ ಮನೆ ಅಂತ ಹೇಳಕ್ಕೆ ಬರಲ್ಲ. ಸೊ ಅದೊಂದು ಭಯ ನಮಗೆ. ಅವ್ನಿಗೆ ಹೇಳಕ್ಕೆ ಬರಲ್ಲ, ಎಲ್ಲಿದ್ದೀವಿ ಅಂತ ಗೊತ್ತಾಗಲ್ಲ, ನಿನ್ನ ಹೆಸರು ಹೇಳಕ್ಕೆ ಬರಲ್ಲ, ಯಾವ ಮನೆ, ಯಾರು ಅಪ್ಪ ಅಮ್ಮನ ಹೆಸರು. ಸೊ ಅಲ್ಲಿವರೆಗೂ ಒಂದು 5 ವರ್ಷದ ತನಕ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಒಂದು ಕ್ಷಣ ಅಂದರೆ ಒಂದು ಅಲಾರಾಮ್ ಕೊಟ್ಟಂಗೆ ಆಯಿತು, ಇನ್ನೂ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಅವನ್ನ ಹೊರಗಡೆ ಹೋದಾಗ ಅಂತ. ಅಮ್ಮನೂ ಯಾವಾಗಲೂ ಮಲಗಲ್ಲ, ಪ್ರಗತಿ ಎದ್ದಿದ್ರು ನೋಡ್ಕೊಂಡಿಲ್ಲ. ಅವತ್ತು ಇಬ್ಬರು ಮಲಗಿಬಿಟ್ಟಿದ್ದೀವಿ. ಅವ್ನು ಮಲಗಿದ್ನ ನೋಡ್ತಾ 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 ನಾವು ಮಲಗಿದ್ವಿ. ಸೊ ಚಿಕ್ಕ ಮಕ್ಳು ಯಾರಾದರೂ ಮನೇಲಿದ್ದರೆ ತುಂಬ ಕೇರ್ಫುಲ್ಲಾಗಿರಿ, ತುಂಬ ತುಂಬ ಕೇರ್ಫುಲ್ಲಾಗಿರಿ. ಸಾಸಿವೆ ಕಾಳಷ್ಟು ಟೈಮ್ ಸರಿ ಇಲ್ಲ ಅಂದ್ರೂ ಎಸ್ಕೇಪ್ ಆಗ್ಬಿಡ್ತಾರೆ, ಅಥವಾ ಏನೋ ಒಂದು ಹುಷಾರಾಗಿರಬೇಕು ಮಕ್ಳ ಹತ್ರ. ಹೇಳಬೇಕು ಹೇಳ್ಬಾರ್ದು ಅಂತ ಗೊತ್ತಿರಲಿಲ್ಲ, ಹೇಳ್ಕೋಬೇಕು ಅನ್ನಿಸ್ತು, ಹೇಳ್ಕೊಂಡೆ. ಇವಾಗ ಸ್ವಲ್ಪ ಹಾಲೆಲ್ಲ ಕೊಟ್ಟಿದ್ದಾರೆ, ಹಾಲು ಕಾಯಿಸ್ಬೇಕು. ಸಾಂಬಾರು ಕೊಟ್ಟಿದ್ದಾರೆ, ಸಾಂಬಾರು ಬಿಸಿ ಮಾಡಬೇಕು. ಸ್ವಲ್ಪ ಮೊಟ್ಟೆ ಎಲ್ಲ ಕೊಟ್ಟಿದ್ರು, ಸ್ಟ್ಯಾಂಡಲ್ಲಿ ಮೊಟ್ಟೆ ಎಲ್ಲ ಎತ್ತಿಡಬೇಕು. ನಾಳೆ ಸ್ಕೂಲ್ ಇದೆ. ಸೊ ಆದಷ್ಟು ಒಂದಿಷ್ಟು ಕೆಲಸ ಮುಗಿಸ್ಬಿಟ್ಟು ಮಲ್ಕೋತೀನಿ. ಮನೆ ಹತ್ರ ಕೋಳಿ, ನಾಯಿ ಮತ್ತು ಹಸು ಇದೆಲ್ಲ ಬ್ಯಾಲೆನ್ಸ್ ಮಾಡೋದು ಕಷ್ಟ. ಸೊ ಕೋಳಿ ತೆಗೆದುಬಿಡ್ತೀನಿ, ನನ್ನ ಕೈಲಿ ಆಗ್ತಾಯಿಲ್ಲ ಅಂತಾರೆ. ಆಮೇಲೆ ಹೇಳ್ತಾರೆ, ಮಕ್ಳಿಗೆ ನಾಟಿ ಮೊಟ್ಟೆ ದುಡ್ಡು ಕೊಟ್ಟರು ಸಿಗಲ್ಲ, ಎಷ್ಟು ದುಡ್ಡು ಕೊಡ್ತೀನಿ ಅಂದರೂ ಪ್ಯೂರ್ ನಾಟಿ ಮೊಟ್ಟೆ ಸಿಗಲ್ಲ. ನಾನು ಸಾಕಿಲ್ಲ ಅಂತಂದರೆ ನಿಮಗೆ ನಾಟಿ ಮೊಟ್ಟೆನೇ ಸಿಗಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಸಾಕ್ತಾರೆ. ಅದೇ ಹೇಳೋದು, ನಾನು ಪ್ರತಿ ಸಲ ಯಾವಾಗಲೂ ಹೇಳ್ತೀನಲ್ಲ, ಒಂದು ಹೆಣ್ಣು ಬಗ್ಗೆ ಸುಮಾರು ಜನ ಸುಮ್ಮನೆ ಬಂದುಬಿಟ್ಟು ಜಡ್ಜ್ ಮಾಡಿ ಒಂದು ಕಮೆಂಟ್ ಹಾಕ್ತಾರೆ. ಬಟ್ ಆ ಹೆಣ್ಣು ಅವಳ ಪರಿಸ್ಥಿತಿ ಇರುತ್ತಲ್ಲ, ತುಂಬ ಅದನ್ನು ಊಹೆ ಮಾಡ್ಕೊಳ್ಳೋದಕ್ಕಾಗಲ್ಲ. ಒಂದೇನಂತಂದರೆ ಯಾವುದೇ ಹೆಣ್ಣು ಬಗ್ಗೆ ಡೈರೆಕ್ಟಾಗಿ ಕಮೆಂಟ್ ಹಾಕೋಕ್ಕೆ ಹೋಗ್ಬಿಡಿ, ಅವ್ರವ್ರ ಪರಿಸ್ಥಿತಿ ತುಂಬ ಕಷ್ಟದಲ್ಲೇ ಇರುತ್ತೆ. ಸೊ ಯಾವುದೇ ಹೆಣ್ಣಾಗಿರಲಿ ಹಾಕ್ಬಾರ್ದು ಆ ಥರ ಕಮೆಂಟ್ಸ್. ಇಲ್ಲಿ ನೋಡಿಲ್ಲ ಮಮ್ಮಿ ನೋಡಿಲ್ಲ, ಏನ್ ಬೇಕು ಏನ್ ಬೇಕು ಏನ್ ಬೇಕು? ಮೊಟ್ಟೆ ಬೇಕಾ ನಿಂಗೆ? ಮೊಟ್ಟೆ ಹಂಗೆ ತಿನ್ನಕ್ಕಾಗಲ್ವಲ್ಲ, ಏನ್ ಮಾಡ್ಬೇಕು ಅದಕ್ಕೆ? ಬೇಯಿಸ್ಬೇಕಾ? ಬಾದಾಮ್ ತಿಂತೀಯಾ? ಬಾದಾಮ್ ನೆನ್ಸಿಲ್ವಲ್ಲ. ವಾವ್ ಬಾದಾಮ್ ಬೇಡವಾ? ಬೇಡ ನಿಂಗೆ ಬಾದಾಮ್ ಬೇಡ? ಏನ್ ಬೇಕು ಹೇಳು, ಏನ್ ಬೇಕು? ಹಾಲು 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 ತಿಂತೀಯಾ? ಹಂಗೆ ತಿಂತೀಯಾ? ಹೆಂಗೆ ತಿಂತೀಯಾ? ಹಂಗೆ ಅಮ್ 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 ಅಂತ ತಿಂತೀಯಾ? ವಾವ್, ಹಂಗೆ ತಿಂತೀಯಾ? ಕೊಟ್ರೆ ಬೇಕಾ? ಬೇಡ?
ಸಾಕು ಹಂಗೆ ತಿಂತೀಯಾ ಹಂಗೆ ತಿಂತೀಯಾ ಓ ಓ ಓ ಸಾಕು 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 ಅಮ್ಮ ಇಲ್ಲ ಏನ್ ಮಗ್ನ ಇದು ಏನಿದು ಏನಿದು ತುಪ್ಪ ತುಪ್ಪ ಯಾರು ಕೊಟ್ಟಿದ್ದು ಅಮ್ಮ ಅಮ್ಮ ಅಮ್ಮನ ಕೊಟ್ಟಿದ್ದು ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು